ಸೈಡ್ ತೆಗೆದು ಬಾಂಧವರಿಗೂ ಹೋಳಿ ಹಬ್ಬದ
ಶುಭಾಶಯಗಳು ಸಾರ್ವಜನಿಕರಿಗೆ ಮತ್ತು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು. ನಮ್ಮ ಕುಂದಾಪುರದ ಮಹಾಕಾಳಿ ದೇವರ ಸನ್ನಿಧಿಯಲ್ಲಿ ಹೋಳಿಯ ಉತ್ಸವವನ್ನು ಆಚರಿಸುವುದು ಬಹಳ ಒಂದು ಸಂತೋಷದ ವಿಚಾರ. ಇವತ್ತು ವಿಶೇಷವಾಗಿ ತಾಯಿಯಲ್ಲಿ ಬಣ್ಣದ ಪೂಜೆ ಮಾಡಿ ಬಣ್ಣವನ್ನು ಎಲ್ಲರೂ ಕೈಯಲ್ಲಿ ಹಿಡಿದುಕೊಂಡು ತಮ್ಮ ತಮ್ಮ ಯೋಗಕ್ಷೇಮಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುವುದು ನಮ್ಮ ದೇವಸ್ಥಾನದ ವಿಶೇಷ ಕಾರ್ಯಕ್ರಮ. ಅದರಲ್ಲಿ ಇವತ್ತು ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿದೆ. ಅಮ್ಮನಿಗೆ ಪೂಜೆ ಮಾಡಿ ತಾಯಿಗೆ ಫಸ್ಟು ಬಣ್ಣ ಹಚ್ಚಿ ಆನಂತರ ಎಲ್ಲರೂ ಹಚ್ಚಿಕೊಂಡಿದ್ದಾರೆ. ಕುಂದಾಪುರದ ವಿಶೇಷ ಅತಿಥಿಗಳಾಗಿ ಕುಂದೇಶ್ವರದ ದೇವಸ್ಥಾನದ ಅಧ್ಯಕ್ಷರು ಶ್ರೀಯುತ ಯಡಿಯಾಳ್ರವರು ಬಂದು ಫ್ಯಾಮಿಲಿ ಸಮೇತ ಬಂದು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಹಾಗೆ ಉದ್ಯಮಿ ಶಾಸಕರಾದ ಕಿರಣ್ ಕೊಡ್ಗೆಯವರು ಕೂಡ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಉದ್ಯಮಿಗಳಾದ ಯಜಮಾಡಿ ಧೀರಜ್ ಯಜಮಾಡಿ ಅವರು ಹಾಗೂ ದಿನೇಶ್ರವರು ಬಂದಿದ್ದಾರೆ. ಅವರಿಗೂ ಎಲ್ಲರಿಗೂ ದೇವರಿಗೆ ಒಳ್ಳೇದು ಮಾಡಲಿ. ಮತ್ತು ಸಮಾಜವು ಈ ಕಾರ್ಯಕ್ರಮ ವರ್ಷ ವಿಶೇಷವಾಗಿ ಒಂದು ಆಚರಿಸಿಕೊಂಡು ಬರ್ತಾ ಇದೆ. ಸಾರ್ವಜನಿಕರ ಎಲ್ಲ ಸಮಾಜದವರ ಸಹಕಾರ ನಮ್ಗೆ ಸಿಗ್ತಾ ಇದೆ. ಇನ್ನು ಮುಂದೆ ಕೂಡ ಎಲ್ಲ ಸಮಾಜದವರ ಸಹಕಾರ ಇದೇ ರೀತಿ ಮುಂದೆ ಹೋಗಬೇಕು. ಹಾಗೆ ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಜೆ 3 ಗಂಟೆಯಿಂದ ಹಿಡಿದು ರಾತ್ರಿ 6 ಗಂಟೆವರೆಗೆ, ಸಂಜೆ 6 ಗಂಟೆವರೆಗೆ ವಿಶೇಷವಾದ ಮೆರವಣಿಗೆ ಇದೆ. 5,000-6,000 ಜನ ನಮ್ಮ ಮೆರವಣಿಗೆಯಲ್ಲಿ ಸೇರುವ ಒಂದು ವ್ಯವಸ್ಥೆ ಇದೆ. ಸ್ವಲ್ಪ ಟ್ಯಾಬ್ಲೋ ಅದೆಲ್ಲ ಇದೆ. ಎಲ್ಲದಕ್ಕೂ ಜನರು ಸಹಕರಿಸಬೇಕು. ಕುಂದಾಪುರದ ಹಾಗೂ ಪರ ಊರ ಎಲ್ಲ ಜನರು ಮಹಾಕಾಳಿ ದೇವರು ಅನುಗ್ರಹ ಆಗಬೇಕು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಮಹಾಕಾಳಿ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಆಗಬೇಕಂತೇಳಿ ನಾವು ಸಮಾಜ ಪರವಾಗಿ ಎಲ್ಲ ಸಮಾಜ ಬಾಂಧವರಿಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಮತ್ತು ಸಮಸ್ತ ಜನರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಹೋಳಿ ಹಬ್ಬ ಅಂದರೆ ವಿಶೇಷವಾದ ಮಹತ್ವ ಇದೆ. ಈ ಹಿಂದೂಗಳ ಹಬ್ಬ ಅಂದರೆ ಪ್ರಥಮವಾಗಿ ಯುಗಾದಿ ಹಬ್ಬ ಸ್ಟಾರ್ಟ್ ಆಗಿ ಕೊನೆಯ ಹಬ್ಬ ಬರೋದು ಹೋಳಿ ಹಬ್ಬ. ಇದು ನಮ್ಮ ಸಮಾಜಕ್ಕೆ ಸಿಕ್ಕಿದ ಒಂದು ಪುಣ್ಯ. ಇದು ಆಚರಣೆ ಮಾಡಲಿಕ್ಕೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈ ಹೋಳಿಗೆ ವಿಶೇಷವಾದ ಮಹತ್ವ ಏನಂದರೆ ಇವತ್ತು ನಾವು ಹಾಸೂಡಿ ಕಾರ್ಯಕ್ರಮ ಅಂದರೆ ಗದ್ದೆ ಮೇಲೆ ಹೋಳಿ ಸುಡೋದು, ಹಾಗೆ ಹೋಳಿ ಕುಂದೇಶ್ವರ ಹೋಳಿ ಈ ಹೋಳಿ ಸುಡೋ ಕಾರ್ಯಕ್ರಮ ಯಾಕಂದರೆ ನಮ್ಮ ಒಂದು ವರ್ಷದಲ್ಲಿ ಇರುವ ನಮಗೆ ಏನು ದೋಷಗಳು ಇದ್ದರೆ ಆ ಒಂದು ಹಾಸೂಡಿ ಕಾರ್ಯಕ್ರಮದಲ್ಲಿ ಎಲ್ಲ ಪರಿಹಾರ ಮಾರ್ಗ ನಮ್ಮ ಹಿರಿಯರು ಮಾಡಿದಂಥ ಒಂದು ಕ್ರಮ ಅದನ್ನು ಈಗಲೂ ನಾವು ಅನುಸರಿಸಿಕೊಂಡು ಬಂದಿರ್ತೇವೆ. ಇದಕ್ಕೆ ಹೋಳಿ ಅಂದ ವಿಶೇಷ ಒಂದು ಅರ್ಥ ಇದೆ. ನಮ್ಮ ಸಮಸ್ತ ಬಾಂಧವರು ದೂರ ಊರಿನವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಚಂದ ಕಾಣಿಸಿಕೊಡುವಂಥದ್ದು ನಮ್ಮ ಸಮಾಜದ ಒಂದು ಕರ್ತವ್ಯ ಅಂತ ಎಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಬಣ್ಣದ ವಿಷಯ ಜಗನ್ಮಾತೆ ಮಹಾಕಾಳಿ ಅಮ್ಮನಿಗೆ ಬಣ್ಣದ ಪೂಜೆ ಮಾಡಿಕೊಂಡು ನಂತರ ಅಮ್ಮನಿಗೆ ಕಲ್ಲರ್ ಹಾಕಿದ ಕೂಡಲೇ ನಾವೆಲ್ಲ ಕಲ್ಲರನ್ನು ಹಂಚ್ಕೊಂಡು ಅದರ ಜೊತೆಗೆ ನಮ್ಮ ಬೇಕಾದವ್ರನ್ನ ದೇವರ ಭಕ್ತಾದಿಗಳು ಕರೆಸಿಕೊಂಡು ನಮ್ಮ ಶಾಸಕರು ಬಂದು ಈ ಒಂದು ಕಾರ್ಯಕ್ರಮ ಚಂದವನ್ನು ಕಾಣಿಸಿಕೊಳ್ಳೋಕ್ಕೆ ಅವರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಸಂಜೆ 4 ಗಂಟೆಗೆ ಮೆರವಣಿಗೆಯಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು, ಯಶಸ್ವಿಯಾಗಿ ಹಾಗೆ ಮಾಧ್ಯಮದವರೆಲ್ಲ ಬಂದಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಕೊಂಕಣಿಕಾರಿ ಸಮಾಜದ ಹೋಳಿ ಒಂದು ವಿಶೇಷವಾದ ಸಾಂಪ್ರದಾಯಿಕ ಹಬ್ಬ. ಇದು ನಮಗೆ ಒಂದು ಪವಿತ್ರವಾದ ಹಬ್ಬ ಅಂತ ನಾವು ಕರೆದುಕೊಂಡಿದ್ದೇವೆ. ಯಾಕಂದರೆ ನಮ್ಮ ಹಿರಿಯರು ಮಾಡಿದಂಥ ಒಂದು ಸಂಪ್ರದಾಯಗಳನ್ನು, ಹಿರಿಯರು ಏನೊಂದು ಕಟ್ಟುನಿಟ್ಟುಗಳನ್ನು ನಮ್ಮ ಸಮಾಜಕ್ಕೆ ವಹಿಸಿದ್ದಾರೆ ಆವತ್ತಿನ ಇವತ್ತು ಕೂಡ ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ಹೋಳಿ ಎಂಬುದು ನಮಗೆ ಬಹುಶಃ ನಮಗೆಲ್ಲ ಗೊತ್ತುಂಟು. ಈ ಹಿಂದೆ ಮಹಿಳೆಯರನ್ನು ಈಗಲೂ ಆವಾಗ ಮಹಿಳೆಯರನ್ನು ಹೊರಗೆ ಹೋಗುವಂಥ ವ್ಯವಸ್ಥೆ ಇರಲಿಲ್ಲ. ಈ ಹೋಳಿಯನ್ನು ನಾವು ಒವಳೆ ಪೂರ್ವ ಅಂತೇವೆ. ಅಂದರೆ ಹೋಳಿ ಅಂದರೆ ಮಹಿಳೆಯರ ಹಬ್ಬ ಅಂತೇಳಿ ವಿಶೇಷವಾಗಿ ಕರೀತೇವೆ. ಯಾಕಂದರೆ ಆ ಕಾಲ ಒಂದು ಹೋಳಿ ಹುಣ್ಣಿಮೆಯಿಂದ ಮತ್ತೊಂದು ಹೋಳಿ ಹುಣ್ಣಿಮೆವರೆಗೆ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ಈಗ ಕಾಲಘಟ್ಟ ಬದಲಾಗಿದೆ. 1 ವಾರದ ಮಟ್ಟಿಗೆ ಹೋಳಿಗಳನ್ನು ಆಚರಣೆ ಮಾಡ್ತೇವೆ. ಆ ಒಂದು ಹೋಳಿ ಹುಣ್ಣಿಮೆಯನ್ನು ಹಿರಿಯರು ಮಹಿಳೆಯರು 1 ವಾರ ಅವರಿಗೆ ಹೊರಗೆ ಬರುವಂಥ ವ್ಯವಸ್ಥೆ ಇರಲಿಲ್ಲ. ಆ ಕಾಲದಲ್ಲಿ ಮಹಿಳೆಯರು ಹೊರಗೆ ಬಂದು ಈ ಒಂದು ಹಬ್ಬವನ್ನು ಆಚರಣೆ ವಿಶೇಷವಾಗಿ ಮಾಡಬೇಕು. ಮಹಿಳೆಯರು ಮತ್ತು ಗಂಡಸರು ಮಹಿಳೆ ಮತ್ತು ಪುರುಷರು ಕೂಡಿಕೊಂಡು ಹಬ್ಬವನ್ನು ಆಚರಣೆ ಮಾಡುವಂಥ ವಿಶೇಷವಾದ ಹೋಳಿ ಹಬ್ಬವನ್ನು ನಾವು ಕಟ್ಟುನಿಟ್ಟಾಗಿ ಈಗ ಶ್ರೀ ಮಹಾಕಾಳಿ ದೇವಸ್ಥಾನದ ಆಡಳಿತ ಕಮಿಟಿ ಮತ್ತು ನಮ್ಮ ಸಮಾಜ ಬಾಂಧವರು ನಮ್ಮೊಂದಿಗೆ ಅತ್ಯುತ್ತಮದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಹಿಂದೆ ಆಗುವ ಹೋಳಿಗೂ ಈಗ ಆಗುವ ಹೋಳಿ ಹಬ್ಬದ ವಿಚಾರಣೆಗಳನ್ನು ಯಾವುದು ಸಾಂಪ್ರದಾಯಿಕಬದ್ಧವಾಗಿ ನಾವು ಮಾಡ್ತಿದ್ದೇವೆ. ವಿಶೇಷವಾಗಿ ನಾವು ಎಲ್ಲರನ್ನ ಕೂಡಿಸಿಕೊಂಡು ಮಾಡ್ತಿದ್ದೇವೆ. ಈಗ ಇವತ್ತು ನೀವು ನೋಡಿರ್ಬೋದು, ದೇವಿಗೆ ಬಣ್ಣವನ್ನು ಅರ್ಚನೆ ಮಾಡುವಾಗ ನಾವು ನಮ್ಮ ಸಮಾಜದಕ್ಕಿಂತ ಇತರ ಸಮಾಜದ ವ್ಯಕ್ತಿಗಳನ್ನು ಕರೆಸಿ ಇಲ್ಲಿ ಅವರಿಗೆ ನಮ್ಮ ಹೋಳಿ ಏನು, ನಾವು ಯಾಕೆ ಹೋಳಿ ಆಚರಣೆ ಮಾಡ್ತಿದ್ದೇವೆ, ಈ ಹೋಳಿ ವೈಶಿಷ್ಟ್ಯ ಏನು ಅಂತ ತಿಳಿಸಿಕೊಡುವ ಕೂಡ ನಾವು ಹಿಂದೆ ಮಾಡ್ತಿದ್ದೇವೆ. ಈಗ ನೀವು ಕೂಡ ಮಾಧ್ಯಮದವರು
ಅತಿ ಹೆಚ್ಚಿನ ವಿಷಯದಲ್ಲಿ ನಮ್ಮ ಸಮಾಜದ ಬಗ್ಗೆ ಒಂದು ಕೇಂದ್ರೀಕೃತವಾದ ಮಾಧ್ಯಮಗಳಲ್ಲಿ ಬಿತ್ತರಿಸಿಕೊಂಡು ಹೋಳಿ ಆಗಲಿ ಇನ್ನಿತರ ಯಾವುದೇ ಹಬ್ಬಗಳನ್ನು ಬಿತ್ತರಿಸುವ ನೀವು ಕೂಡ ನಮ್ಮೊಂದಿಗೆ ಸಹಕರಿಸ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ಈ ಹೋಳಿ ಹಬ್ಬ ಮತ್ತು ಅತಿ ಹೆಚ್ಚಿನ ವ್ಯವಸ್ಥೆಯಲ್ಲಿ ಸಾಗಬೇಕು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶ್ರೀ ಮಹಾಕಾಳಿಯಮ್ಮ ನಮ್ಮನ್ನು ಹರಿಸಬೇಕಂತ ಹೇಳ್ತಾ ಬಹುಶಃ ಎಲ್ಲರಿಗೂ ಈ ಶುಭ ದಿನದಂದು ಎಲ್ಲರಿಗೂ ಒಳ್ಳೆಯದಾಗಲಿ. ಹೋಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಲಿ ಅಂತ ಹೇಳ್ತಾ ನನ್ನ ಒಂದು ವಿಶೇಷವಾದ ಈ ಹೋಳಿ ಹಬ್ಬ ಸಂದರ್ಭದಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ದಿನಗಳಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮದ ಕೊನೆಯ ದಿನ ಓಕಳಿ ಕಾರ್ಯಕ್ರಮ. ಏಕೆಂದರೆ ನಮ್ಮ ಸಮಾಜದಲ್ಲಿ ಒಂದು ಅತ್ಯಮೂಲ್ಯ ಕಾಮಕ್ಕೆ ಇದೆ, ಸಮಾಜಕ್ಕೆ ಇದೆ ಹೋಳಿ ಹಬ್ಬ. ಪ್ರತಿ ವರ್ಷ ನಾವೆಲ್ಲ ಹಬ್ಬ ಆಚರಿಸಿ, ಆದರೆ ಹೋಳಿ ಹಬ್ಬ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದ ಹಬ್ಬ, ಒಂದು ಒಳ್ಳೆಯ ವಿಜೃಂಭಣೆಯಿಂದ ಮಾಡುವಂಥ ಹಬ್ಬ. ಇವತ್ತು ಹೋಕಳಿ ಹಬ್ಬವನ್ನು ನಾವು ಆಚರಿಸ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾವು ಈ ಸಮಾಜದ ಬಂಧುಗಳ ಪರವಾಗಿ ಹೋಳಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜದ ಬಗ್ಗೆ ನಮ್ಮ ಈ ಒಂದು ಚಿತ್ರಣವನ್ನು ಬಿತ್ತಿಸ್ತಿದ್ದಾರೆ. ತಮಗೂ ಕೂಡ ನಮ್ಮ ಈ ಕುಂದಾಪುರ ಕೊಂಕಣಕರ ಸಮಾಜ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ತಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಹೋಳಿ ಹಬ್ಬದ ಶುಭಾಶಯ ಕೊಡ್ತಾ ಮುಂದೆ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಸಾಗಲಿ ಅಂತ. ತೆಗೆ